ಮಾವಿನಕಾಯಿ ಸೀಸನ್ ಇರುವಾಗ ಮಿಸ್ ಮಾಡದೆ ಈ ರೀತಿ ಒಂದು ಮೊಳಕೆ ಹೆಸರು ಕಾಳಿನ ಜೊತೆಗೆ ಮಾವಿನಕಾಯಿ ಚುರ್ಮುರಿನ ಮಾಡ್ಕೊಂಡು ತಿಂದು ನೋಡಿ. ತುಂಬಾನೇ ರುಚಿಕರನೂ ಕೂಡ ಆರೋಗ್ಯಕರನೂ ಕೂಡ. ಒಂದು ಮೀಡಿಯಂ ಸೈಜ್ ಮಾವಿನಕಾಯಿನ ತುರ್ಕೊಂಡಿದ್ದೀನಿ ಅಥವಾ ಸಣ್ಣದಾಗೂ ಕೂಡ ಹೆಚ್ಕೊಳ್ಬಹುದು. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಮೊಳಕೆ ಹೆಸರು ಕಾಳು, ಅರ್ಧ ಕಪ್ ಕ್ಯಾರೆಟ್ ತುರಿ, ಸಣ್ಣಗೆ ಹೆಚ್ಚಿರೋ ಅರ್ಧ ಕಪ್ ಸೌತೆಕಾಯಿ, ಟೊಮೆಟೊ ಜೊತೆಗೆ 1 ಕಪ್ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕೊಳ್ಳೋಣ. ತುರ್ದಿಟ್ಟಂತಹ ಮಾವಿನಕಾಯಿನೂ ಸಹ ಹಾಕೊಳ್ತಾ ಇದ್ದೀನಿ. 1 ಸ್ಪೂನು ಅಚ್ಕಾರದ ಪುಡಿ, 2 ಸ್ಪೂನ್ ಅಷ್ಟು ಪುದೀನ ಚಟ್ನಿ, ಒಂದು 3 ರಿಂದ 4 ಸ್ಪೂನು ಸಿಹಿ ಚಟ್ನಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಸಿಹಿನ ಜಾಸ್ತಿನೇ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಂತರ ಚಿಟಿಕೆ ಚಾಟ್ ಮಸಾಲನೂ ಕೂಡ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 2 ದೊಡ್ಡ ಬಟ್ಲಷ್ಟು ಚುರ್ಮುರಿಯ ಪುರಿಯನ್ನ ಹಾಕೊಳ್ತಾ ಇದ್ದೀನಿ. ಪುರಿಯನ್ನ ಸ್ವಲ್ಪ ಕಮ್ಮಿನೇ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಕಡಲೆ ಬೀಜದ ಮಿಕ್ಸ್ಚರು, ಸ್ವಲ್ಪ ಸೇವನ್ನು ಕೂಡ ಹಾಕೊಳ್ಳೋಣ. 1 ಸ್ಪೂನು ಧನಿಯಾ ಪುಡಿ, 1 ಇಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚುರ್ಮುರಿನ ಮಿಕ್ಸ್ ಮಾಡುವಾಗಲೇ ಬಾಯಲ್ಲೆಲ್ಲ ನೀರು ಬಂದ್ಬಿಡುತ್ತೆ ಮಾವಿನಕಾಯಿಯ ವಾಸನೆಗೆ. ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿ ಜೊತೆಗೆ ಆರೋಗ್ಯಕರವಾಗಿ ಮಾವಿನಕಾಯಿ ಹಾಗೂ ಮೊಳಕೆ ಹೆಸರು ಕಾಳಿನ ಚುರ್ಮುರಿ ರೆಡಿ. ನಾವು ಕೂಡ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.